ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ನೀವೇನಾದರೂ ಹಬ್ಬಕ್ಕೆ ತಂಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಹಳ ಸುಲಭವಾದ ವಿಧಾನದಲ್ಲಿ ತುಂಬ ಟೇಸ್ಟಿಯಾಗಿ ಈ ರೀತಿ ಟ್ರೈ ಮಾಡಿ. ಮೊದಲು ಇದನ್ನು ಮಾಡೋದಕ್ಕೆ ಸ್ವಲ್ಪ ಶೇಂಗಾ ತೊಗೋಬೇಕು. ನಾನಿಲ್ಲಿ ಒಂದು ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನ ಮೊದಲು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಗಿಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಒಂದು ಪ್ರಮಾಣದಲ್ಲಿ ತೊಗೊಂಡ್ರೆ ತಂಬಿಟ್ಟನ್ನು ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಈಗ ಶೇಂಗಾ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ತಣ್ಣಗಾದ್ಮೇಲೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಕಪ್ಪು ಎಳ್ಳನ್ನು ಕೂಡ ಯೂಸ್ ಮಾಡಬಹುದು. ಇದೆರಡು ಆದಮೇಲೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾನೀಗ ಶೇಂಗಾ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹುರಿಗಡಲೆನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನಾವು ಉಂಡೆ ಎಷ್ಟು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಹುರಿಗಡಲೆ ಪ್ರಮಾಣನ ಕೂಡ ಜಾಸ್ತಿ ಮಾಡ್ಕೋಬೋದು. ಇನ್ನು ಅದೇ ಜಾರಿಗೆ 3 ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಪೌಡರ್ ಮಾಡ್ಕೋಬೇಕು. ಹುರಿಗಡಲೆನ ಸಾಧ್ಯವಾದಷ್ಟು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಒಂದು ವೇಳೆ ಅದರಲ್ಲಿ ಏನಾದ್ರು ಚಿಕ್ಕದಾಗಿ ಹುರಿಗಡಲೆ ಉಳ್ಕೊಂಡಿದ್ರೆ ಏನೂ ಪರವಾಗಿಲ್ಲ, ಉಂಡೆಯಲ್ಲಿ ತಿನ್ನೋವಾಗ ಸಿಗ್ತದಷ್ಟೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋಬೇಕು, ಅಥವಾ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ಬೇಕು. ಇನ್ನು ಅದೇ ಮಿಕ್ಸರ್ ಜಾರಿಗೆ ನಾನು ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರೋ ಶೇಂಗಾ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಗ್ರೈಂಡ್ ಮಾಡಬೇಕು. ಆದರೆ ನಾವು ಹುರಿಗಡಲೆ ಮಾಡಿರ್ತೀವಲ್ಲ ತುಂಬ ನುಣ್ಣಗೆ, ಅಷ್ಟೆಲ್ಲ ಏನೂ ಬೇಡ. ತರಿಯಾಗಿ ಇದನ್ನು ಗ್ರೈಂಡ್ ಮಾಡಿದ್ರೆ ಸಾಕು. ಮಧ್ಯದಲ್ಲಿ ಶೇಂಗಾ ಇಡಿಯಾಗಿ ಉಳ್ಕೊಂಡ್ರೂ ಪರವಾಗಿಲ್ಲ, ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು. ಇದನ್ನು ಕೂಡ ಹಾಗೇ ನಾನು ಹುರಿಗಡಲೆ ಪೌಡರ್ ಹಾಕಿದ್ದೀನಲ್ಲ ಅದೇ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನಾನು. ಇದಕ್ಕಿಂತ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. 2 ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಒಂದು ಸಲ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಬೆಲ್ಲದ ಪಾಕ ಸೇರಿಸೋಕ್ಕಿಂತ ಮೊದಲು ಇದನ್ನು ಹಾಗೆ ಮಿಕ್ಸ್ ಮಾಡಿ ಒಂದು ಸಲ ತೆಗೆದಿಟ್ಕೊಳ್ಳೋಣ. ಇನ್ನು ಇದಕ್ಕೆ ನಾವು ಬೆಲ್ಲದ ಪಾಕ ಮಾಡ್ಕೋಬೇಕು. ನಾನು ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಅಥವಾ ಸಿಹಿ ಕಡಿಮೆ ಸಾಕು ಅಂತ ಹೇಳಿದರೆ 3/4 ಕಪ್ ಹಾಕ್ಕೊಳ್ಬೋದು. ಆದರೆ 1 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸಿಹಿ ತುಂಬ ಕರೆಕ್ಟಾಗಿರ್ತದೆ. ಈಗ ಅದೇ ಕಪ್ಪಲ್ಲಿ 3/4 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿ ಇದು ಸ್ವಲ್ಪ ಹೊತ್ತು ಕುದಿಬೇಕು. ಬೆಲ್ಲ ಪಾಕ ಆಗೋದೇನೂ ಬೇಡ, ಆದರೆ ನಾವು ಕರಗಿದ ತಕ್ಷಣ ಇದನ್ನು ಯೂಸ್ ಮಾಡಬಾರ್ದು. ಸ್ವಲ್ಪ ಗಟ್ಟಿಯಾಗಬೇಕು. ಆದರೆ 1-2 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಅಂದರೆ ಸ್ಪೂನಲ್ಲಿ ತಿರ್ಸಿದಾಗ ಸ್ಪೂನಿಗೆ ಅಂಟ್ಕೋಬೇಕು ಇದು ಬೆಲ್ಲದ ಸಿರಪ್. ಹಾಗಾದಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ನಾವು ಸ್ವಲ್ಪ ಶೋಧಿಸ್ಕೊಳ್ಳೋಣ, ಕಲ್ಲಿರ್ತದೆ ಹಾಗಾಗಿ. ಇನ್ನೀಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುರಿಗಡಲೆ ಮಿಶ್ರಣ, ಇದಕ್ಕೆ ಬೆಲ್ಲದ ಪಾಕ ಹಾಕ್ಕೋಬೇಕು. ಪಾಕ ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಇದಕ್ಕೆ. ನಾನೀಗ ಒಂದು ಸಲ ಸ್ವಲ್ಪ ಹಾಕಿದ್ದೀನಿ, ಹಾಕಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಬಿಸಿ ಇರ್ತದೆ, ಹಾಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ಈ ರೀತಿ 3-4 ಸಲ ಹಾಕಬೇಕು. ಒಂದೇ ಸಲ ಹಾಕಿದರೆ ಕೆಲವು ಸಲ ಪಾಕ ಹೆಚ್ಚಾಗಿಬಿಡ್ತದೆ, ತುಂಬ ನೀರಾಗಿಬಿಡ್ತದೆ ಉಂಡೆಗಳು. ಹಾಗಾಗಿ ನೋಡ್ಕೊಂಡು ಹಾಕಬೇಕು. ಈಗ ನಾನು 3ನೇ ಸಲ ಹಾಕ್ತಿದ್ದೀನಲ್ಲ ಇಷ್ಟು ಸಾಕು. ಇಷ್ಟು ಹಾಕಿದ ಮೇಲೆ ನಾವು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಹಾಕೋವಾಗಲೇ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಹಾಗಾಗಿ 3 ಸಲ ಹಾಕಿದ ಮೇಲೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕಲಿಸೋದು ತುಂಬ ನಾದೋದು ಆ ಥರ ಏನೂ ಇಲ್ಲ. ಜಸ್ಟ್ ಈ ಮಿಶ್ರಣಕ್ಕೆ ಬೆಲ್ಲದ ಪಾಕ ಹೊಂದ್ಕೋಬೇಕು, ಆ ರೀತಿ ಇದನ್ನು ಕಲಿಸ್ಕೋಬೇಕು ಅಷ್ಟೇ. ಇಷ್ಟಾದಮೇಲೆ ನಾವು ಯಾವ ಸೈಜಲ್ಲಿ ತಂಬಿಟ್ಟು ಮಾಡ್ಕೋಬೇಕು ಅಷ್ಟು ಮಿಶ್ರಣ ತೊಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳೋದು. ತಂಬಿಟ್ಟನ್ನು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ, ಹಾಗೆ ತುಂಬ ದೊಡ್ಡದು ಬೇಡ, ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಂಡ್ರೆ ಆಯಿತು. ಮತ್ತಿದು ಉಂಡೆ ಮಾಡೋವಾಗ ಕೈಗೆ ಅಂಟ್ಕೊಳ್ಳೋದು ಇಲ್ಲ. ಹಾಗೇನಾದರೂ ಅಂಟಿದೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೋಬೇಕಷ್ಟೇ. ಇಷ್ಟೇ, ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ತಂಬಿಟ್ಟು ಮಾಡಲಿಕ್ಕೆ ಬರಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅನ್ನೋರು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿದರೆ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ನಮ್ಮ ಸಾಂಪ್ರದಾಯಿಕ ಸ್ವೀಟ್ ಇದು. ಗೌರಿ ಗಣೇಶ ಹಬ್ಬಕ್ಕೆ, ಪಂಚಮಿ ಹಬ್ಬಕ್ಕೆ ಹೆಚ್ಚಾಗಿ ತಂಬಿಟ್ಟನ್ನು ಮಾಡ್ಕೊಳ್ತಾರೆ. ನೀವು ಈ ಸಲ ಹುರಿಗಡಲೆ ತಂಬಿಟ್ಟನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ತೊಗೊಂಡಿರೋ ಪ್ರಮಾಣದಲ್ಲೇ ಇಂಗ್ರೀಡಿಯೆಂಟ್ ತೊಗೊಂಡ್ರೆ ತಂಬಿಟ್ಟು ತುಂಬ ಕರೆಕ್ಟಾಗಿ ಬರ್ತದೆ. ಜೊತೆಗೆ ನಾವು ತುಂಬ ದಿನ ಇದನ್ನು ಸ್ಟೋರ್ ಮಾಡಿದರೂ ಉಂಡೆ ಗಟ್ಟಿ ಆಗೋದಿಲ್ಲ, ಹಾಗೇ ಇರ್ತದೆ. ನಾನಿವತ್ತು ಶೇರ್ ಮಾಡಿರುವಂಥ ಹುರಿಗಡಲೆ ತಂಬಿಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೊಂದಿಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.